ಹಾಗಾದರೆ ವಿಷ್ಣು ಸ್ಮರಣೆ ಏನಿದೆ ಅದು ಭಕ್ತಿಯಿಂದಲೂ ಆಗತ್ತೆ ಅಂತಾಯಿತು, ದ್ವೇಷದಿಂದಲೂ ಆಗತ್ತೆ ಅಂತಾಯಿತು. ಭಕ್ತಿಯಿಂದ ಲಿಂಗ, ಈಗ ಹೊಗೆಯನ್ನು ನೋಡ್ತೇವೆ, ಹೊಗೆಯನ್ನು ನೋಡಿದಾಗ ಅಲ್ಲಿ ಕೆಳಗಡೆ ಬೆಂಕಿ ಇರಬೇಕು, ಬೆಂಕಿಯನ್ನು ನಾವು ನೋಡಲಿಲ್ಲ, ಬೆಂಕಿ ಇರಬಹುದು ಅಂತ ಬೆಂಕಿ ಇದೆ ಅಂತ ತಿಳ್ಕೊಳ್ತೇವೆ. ಅದು ಹೊಗೆಯನ್ನು ನೋಡಿ ಬೆಂಕಿ ಇದೆ ಅಂತ ತಿಳಿತೇವೆ. ಹಾಗೆ ನಮಸ್ಕಾರ, ನಮಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದರೆ ಯಾಕೆ ಅನ್ನಿಸ್ತಾ ಇದೆ? ನಮಗೆ ಅವರಲ್ಲಿ ಗೌರವ ಇದೆ, ಭಕ್ತಿ ಇದೆ, ಆದ್ದರಿಂದ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈ ಸ್ಮರಣೆ ಎರಡು ರೀತಿಯಲ್ಲಿ, ದ್ವೇಷದಿಂದಲೂ ಸ್ಮರಣೆ ಬರುತ್ತೆ ಹಾಗೂ ಭಕ್ತಿಯಿಂದಲೂ ಸ್ಮರಣೆ ಬರುತ್ತೆ. ಭಕ್ತಿಯಿಂದ ಮಾಡಿದ ಸ್ಮರಣೆ ಅದು ಮೋಕ್ಷಕ್ಕೆ ಸಾಧನೆಯೇ ಹೊರತಾಗಿ ದ್ವೇಷದಿಂದ ಮಾಡಿರುವಂತಹ ಸ್ಮರಣೆ ಅದು ಮೋಕ್ಷಕ್ಕೆ ಸಾಧನ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ಸ್ಮರಣೆ ಆದರೆ ಸಾಕು, ಅದು ಭಕ್ತಿಯಿಂದಲೇ ಆಗಲಿ ದ್ವೇಷದಿಂದಲೇ ಆಗಲಿ ಅದು ನಮಗೆ ಬೇಕಾಗಿಲ್ಲ. ಒಟ್ಟು ಸ್ಮರಣೆ ಆದರೆ ಸಾಕು ಮೋಕ್ಷ ಆಗತ್ತೆ ಅಂತಲೇ ಯಾಕೆ ಹೇಳಬಾರದು ಅಂತಂದರೆ, ಅದಕ್ಕೆ ವಾದಿರಾಜರಂತಾರೆ, ಹಾಗಾದರೆ ಒಟ್ಟು ಸ್ಮರಣೆ ಆದರೆ ಅದು ಮೋಕ್ಷಕ್ಕೆ ಸಾಧನ ಅಂತಂದರೆ, ಒಟ್ಟು ಬ್ರಾಹ್ಮಣ ಸ್ಪರ್ಶ ಆದರೆ, ಬ್ರಹ್ಮಜ್ಞಾನಿಯ ಸ್ಪರ್ಶ ಆದರೆ ಸಾಕು, ಗೋ ಸ್ಪರ್ಶ ಆದರೆ ಸಾಕು, ಅದು ಹೇಗೆ ಬೇಕಾದರೂ ಆಗಲಿ ಅಂತ ಯಾಕೆ ಹೇಳಬಾರದು? ಹಾಗಾದರೆ ಯಾರೋ ಬ್ರಾಹ್ಮಣನ ತಲೆ ತೆಗಿತಾ ಇದ್ದಾನೆ, ಬ್ರಹ್ಮ ಹತ್ಯೆಯನ್ನು ಮಾಡ್ತಾ ಇದ್ದಾನೆ, ಅವನು ಬ್ರಾಹ್ಮಣನ ಸ್ಪರ್ಶವನ್ನು ಮಾಡ್ತಾ ಇದ್ದಾನೆ, ಬ್ರಹ್ಮಜ್ಞಾನಿಯ ಸ್ಪರ್ಶವನ್ನು ಮಾಡ್ತಾ ಇದ್ದಾನೆ, ಗೋ ಹತ್ಯೆಯನ್ನು ಯಾರು ಮಾಡ್ತಾ ಇದ್ದಾನೆ ಅವನು ಸ್ಪರ್ಶವನ್ನು ಮಾಡ್ತಾ ಇದ್ದಾನೆ, ಎಳ್ಕೊಂಬರ್ತಾನೆ, ಕಟ್ಟುತ್ತಾನೆ, ಎಲ್ಲ ಮಾಡ್ತಾನೆ, ಅವನು ಸ್ಪರ್ಶವನ್ನೇ ಮಾಡಿದ್ದಾನೆ. ಅವನು ಮಾಡಿರುವ ಗೋಹತ್ಯೆ, ಅವನು ಮಾಡಿರುವ ಬ್ರಹ್ಮ ಹತ್ಯೆ ಅದೂ ಕೂಡ ಸದ್ಗತಿಗೆ ಕಾರಣ ಆಗಬೇಕಾದೀತು, ಮೂರ್ಖ ಅಂತಾರೆ ವಾದಿರಾಜರು. ನಚೇದ್ಗವಾಂ ವಿಪ್ರ ಶಿಖಾಮಣೀನಾಂ ಹತಿಶ್ಚ ಪುಣ್ಯಾಯ ಭವೇದ್ಧಿ ಮೂಢಾ ನಚೇತ್ ಗವಾಂ ತದಂಗ ಸಂಸ್ಪರ್ಶನ ದರ್ಶನಾದ್ಯೈಃ ತದೀಯ ನಾಮಗ್ರಹಣಾದಿಭಿರ್ವಾ. ವಾತಾಪಿ ಇಲ್ವಲ ಅಂತಿಬ್ಬರಿದ್ದರು. ಅವ್ರು ಏನು ಮಾಡ್ತಾಯಿದ್ರು? ದಾರಿಯಲ್ಲಿ ಯಾರೋ ಬ್ರಾಹ್ಮಣರೆಲ್ಲ ಹೋಗ್ತಾಯಿದ್ರು, ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಯಾರೆಲ್ಲ ಹೋಗ್ತಾಯಿದ್ರು ಅವರನ್ನೆಲ್ಲ ಕರಿತಾಯಿದ್ರು. ಬಹಳ ದೂರಕ್ಕೆ ಹೋಗ್ತಾ ಇದ್ದೀರಿ, ಬನ್ನಿ, ನಿಮಗೆ ಆಯಾಸ ಆಗತ್ತೆ, ಇಲ್ಲಿ ಇದ್ದು ನೀವು ಭೋಜನವನ್ನು ಸ್ವೀಕಾರ ಮಾಡಿ, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ನೀವು ಹೋಗಬೇಕು ಅಂತ ಉಪಚಾರದ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದರು. ಅವರನ್ನು ಕರೆದು ಕೂಡಿಸಿ ಪಾದ ಪ್ರಕ್ಷಾಲನೆ ಮಾಡಿ ಏನನ್ನೆಲ್ಲ ಮಾಡ್ತಾಯಿದ್ರು. ಕೈ ತುಂಬ ದಕ್ಷಿಣೆ ಕೊಟ್ಟು ಅವರನ್ನು ಕೂಡಿಸಿ ಊಟಕ್ಕೆ ಹಾಕ್ತಾಯಿದ್ರು. ಊಟಕ್ಕೆ ಹಾಕಿದಾಗ ಅಣ್ಣ ತಮ್ಮ ಇಬ್ಬರು ಅಲ್ಲಿ ಇಲ್ವಲ್ಲ ಅಡಿಗೆ ಮಾಡುವವನು ವಾತಾಪಿ ಅವನನ್ನೇ ಕುಯ್ದು ಅಡಿಗೆಯನ್ನು ಮಾಡಿ ಆ ನರಮಾಂಸವನ್ನೇ ಭೋಜನ ಬಡಿಸಿ ಆಮೇಲೆ ವಾತಾಪೆ ಆಗಚ್ಚ ಅಂತ ಕರೆದು ಬಿಡ್ತಾ ಇದ್ದ. ಕರೆದ್ರೆ ಅವನ ಹೊಟ್ಟೆಯನ್ನು ಸೀಳಿ ಅವನು ಹೊರಬರ್ತಾ ಇದ್ದ. ಹೀಗೆ ಬಂದವರನ್ನೆಲ್ಲ ಕೊಂದು ಹಾಕ್ತಾ ಇದ್ದರು. ವಾತಾಪಿ ಇಲ್ವಲ್ಲ ಇಬ್ಬರು ಸೋದರರು, ಅವ್ರಿಗೂ ಕೂಡ ಪುಣ್ಯ ಬರಬೇಕಾದೀತು. ಯಾಕೆ? ಅವರೆಲ್ಲ ಉಪಚಾರಣೆ ಮಾಡಿದ್ದಾರೆ ತಾನೆ, ಬಂದವರು ಪಾದ ಪ್ರಕ್ಷಾಲನೆ ಮಾಡಿದ್ದಾರೆ, ಅವರಿಗೆ ಕೈ ತುಂಬ ದಕ್ಷಿಣೆ ಕೊಟ್ಟಿದ್ದಾರೆ, ಅದರಿಂದ ಅವರಿಗೆ ಭೋಜನ ಮಾಡಿಸಿದ್ದಾರೆ, ಪುಣ್ಯವೇ ಬರಬೇಕಾಯಿತು, ಸದ್ಗತಿ ಆಗಬೇಕಾಯಿತು. ಸಾಧ್ಯ ಇದೆಯಾ? ಹಾಗೆ ಆಗೋದಿಲ್ಲ. ಆದ್ದರಿಂದ ಎಂದಿಗೂ ಕೂಡ ನಮ್ಮ ಭಾವನೆ ಏನೋ ಅದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಕ್ರಿಯೆಗಿಂತ ಭಾವನೆ ಬಹಳ ಮುಖ್ಯ. ನಮ್ಮ ಕ್ರಿಯೆ ಬಾಹ್ಯ ಕ್ರಿಯೆ ಏನೂ ಆಗಿರಬಹುದು, ನಮ್ಮ ಭಾವನೆ ಏನಿದೆ, ಆಂತರ ಭಾವನೆ ಏನಿದೆ ಅದು ಅತ್ಯಂತ ಮುಖ್ಯ ಆಗತ್ತೆ. ನಮಗೆ ಸದ್ಭಾವನೆ ಇದ್ದರೆ ಸತ್ಫಲ, ದುರ್ಭಾವನೆ ಇದ್ದರೆ ದುಷ್ಟಫಲವೇ ಬರುತ್ತದೆ. ದ್ವೇಷವನ್ನು ಮಾಡ್ತಾ ಇರುವಂತಹ ಇವರಿಗೆ ಆ ದುರ್ಗತಿಯಾಗಲಿಕ್ಕೆ ಸಾಧ್ಯವೇ ಹೊರತಾಗಿ ಸದ್ಗತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ದಾರೆ ಹೇಳಿ? ದ್ವೇಷವನ್ನು ಮಾಡಿದ್ದಾರೆ ಅವರಿಗೆ ಸದ್ಗತಿಯಾಯಿತು. ಇಷ್ಟು ಜನ ದಾರ್ಶನಿಕರಿದ್ದಾರೆ, ಎಷ್ಟೆಷ್ಟೆಲ್ಲ ವಾದಗಳು ಬಂದಿವೆ. ಸಾಂಖ್ಯರು, ಚಾರ್ವಾಕರು, ಬೌದ್ಧರು, ಜೈನರು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು, ಮೀಮಾಂಸಕರು, ಇನ್ನು ಅನೇಕ ದರ್ಶನಗಳೆಲ್ಲ ಬಂದಿವೆ. ವೈಶೇಷಿಕರು, ನೈಯಾಯಿಕರು, ವೈಯಾಕರಣರು ಅಂತ ಎಲ್ಲ ಅನೇಕ ದರ್ಶನಗಳು ಬಂದಿವೆ. ಯಾವ ದರ್ಶನದವರಾದರೂ ಕೂಡ ದ್ವೇಷದಿಂದ ಸದ್ಗತಿಯಾಗ್ತದೆ ಅಂತ ಹೇಳಿದ್ದಾರೆ? ಯಾರೂ ಹೇಳಲಿಲ್ಲ. ಯಾರಿಗೂ ಕೂಡ ಇಂಥದ್ದು ಹೊಳಿಲೇ ಅಲ್ವಾ ಅಂತ ಕೇಳ್ತಾರೆ ವಾದಿರಾಜರು. ನೀವು ಹೇಳ್ತಾ ಇದ್ದೀರಿ ಸುಲಭೋಪಾಯ ಇದು, ಇದನ್ನೇ ಹೇಳಬೇಕಾಗಿತ್ತು ಎಲ್ಲರೂ ಕೂಡ. ಆದರೆ ಯಾರಾದರೂ ಒಬ್ಬರಾದರೂ ಹೇಳಿದಾರ? ಅದ್ವೈತಿನಃ
ತಾರ್ಕಿಕ ಮಾನಿನೋ ವಾ ರಾದ್ಧಾಂತ ಮಧ್ಯೆ ಪರವಾದಿನಾಂ ವಾ ಜ್ಞಾನಂ ವಿನಾ ಯನ್ನಹಿ ಬಂಧ ಮೋಕ್ಷಃ ತೇನೇದಮಾತ್ಮೀಯ ವಚೋ ವಿರುದ್ಧಂ. ಯಾವ ದಾರ್ಶನಿಕಾದರೂ ಕೂಡ ಹೀಗೆ ಹೇಳಿದ್ದಾರಾ? ಹೀಗೆ ದ್ವೇಷದಿಂದ ಮೋಕ್ಷ ಇದೆ, ಜ್ಞಾನದಿಂದ ಮೋಕ್ಷ ಇದೆ ಅಂತ ಎಲ್ಲರೂ ಅದನ್ನೇ ಹೇಳ್ತಾರೆ. ವೇದ ಹೇಳೋದು ಅದನ್ನೇ, ಎಲ್ಲ ದಾರ್ಶನಿಕರು ಹೇಳೋದು ಅದನ್ನೇ. ಯಾರೂ ಕೂಡ ದ್ವೇಷದಿಂದ ಮೋಕ್ಷ ಅಂತ ಹೇಳೋದಿಲ್ಲ. ಇಲ್ಲಿ ಮಾತ್ರ ವೇದವ್ಯಾಸರ ಮಾತನ್ನು ಕೇಳಿ ದ್ವೇಷದಿಂದ ಮೋಕ್ಷ ಅಂತ ಹೇಳಿದರೆ ಇದು ಹೇಗೆ? ಇದು ಯಾವ ಯುಕ್ತಿಯನ್ನು ಇಟ್ಟುಕೊಂಡು ದ್ವೇಷದಿಂದ ಮೋಕ್ಷ ಅಂತ ಹೇಳೋದು? ಆದ್ದರಿಂದ ಆ ಮಾತಿಗೆ ಹಾಗೆ ಅರ್ಥವನ್ನು ಚಿಂತನೆ ಮಾಡೋದೇ ಸರಿಯಲ್ಲ. ಈಗ ವೇದವ್ಯಾಸ ದೇವರ ಮಾತಿಗೆ ಈ ಅರ್ಥವನ್ನು ಹೇಳ್ತಾ ಇದ್ದೀರಿ. ವೇದ ವಿಭಜನವನ್ನು ಮಾಡಿದವರು ವೇದವ್ಯಾಸರು. ವೇದಾರ್ಥವನ್ನು ತಿಳಿಸೋದಕ್ಕೆ ಅಂತ ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿರುವಂಥವರು ವೇದವ್ಯಾಸರು. ಅವರು ಏನು ಹೇಳಿದ್ದಾರೆ? ಓಂ ವಿದ್ಯೈವತು ನಿರ್ಧಾರಣಾತ್ ಓಂ, ಜ್ಞಾನದಿಂದಲೇ ಮೋಕ್ಷ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಓಂ ಅನುಬಂಧಾದಿಭ್ಯ ಓಂ, ಭಕ್ತಿ ಬೇಕೇ ಬೇಕು, ಭಕ್ತಿ ಇಲ್ಲದೇನೆ ಮೋಕ್ಷ ಇಲ್ಲ, ಜ್ಞಾನ ಇಲ್ಲದೇನೆ ಮೋಕ್ಷ ಇಲ್ಲ. ಇದು ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ವೇದ ಏನು ಹೇಳ್ತಾ ಇದೆ? ಪುರುಷ ಸೂಕ್ತದಲ್ಲಿ, ಯಜುಶಾಖೆಯ ಪುರುಷ ಸೂಕ್ತದಲ್ಲಿ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ. ನಾಣ್ಯಃ ಪಂಥ ಅಯನಾಯ ವಿದ್ಯತೆ. ವಿದ್ವಾನ್ ಅಮೃತಃ ಭವತಿ, ತಿಳಿದವನಿಗೆ ಮೋಕ್ಷ. ದೇವರನ್ನು ತಿಳಿದವನು, ಭಕ್ತಿಯನ್ನು ಮಾಡಿದವನು, ಅವನು ಮೋಕ್ಷಕ್ಕೆ ಹೋಗ್ತಾನೆ ಹೊರತಾಗಿ ಬೇರೆ ಯಾವುದರಿಂದಲೂ ಕೂಡ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ವೇದ ಘಂಟಾಘೋಷವಾಗಿ ಹೇಳ್ತಾ ಇದೆ. ವೇದವ್ಯಾಸದೇವರು ತಮ್ಮ ಬ್ರಹ್ಮಸೂತ್ರಗಳಲ್ಲಿ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಹ ವೇದವ್ಯಾಸರು ಇಲ್ಲಿ ಭಾಗವತದಲ್ಲಿ ಪೂತನ ದ್ವೇಷವನ್ನು ಮಾಡಿ ಸದ್ಗತಿಯನ್ನು ಹೊಂದಿದ್ದಾಳೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗಾದರೆ ವೇದವ್ಯಾಸದೇವರ ಮಾತಿನ ಅರ್ಥ ನಿಮಗಾಗಲಿಲ್ಲ ಅಂತ ಅರ್ಥ. ಆ ಮಾತನ್ನು ತಿಳಿದುಕೊಳ್ಳೋದಕ್ಕೊಂದು ಕ್ರಮ ಬೇಕಲ್ಲ. ಆ ಕ್ರಮವನ್ನು ತಿಳಿಯದೇನೆ ನೀವು ಅಪಾರ್ಥವನ್ನು ಮಾಡ್ತಾ ಇದ್ದೀರಿ. ವಾದಿರಾಜರಂತಾರೆ, ವೇದವ್ಯಾಸರ ಮಾತಿನ ಆಂತರ್ಯವನ್ನು ತಿಳಿಯದೇನೆ ತಪ್ಪು ದಾರಿಯನ್ನು ಹಿಡಿತಾ ಇದ್ದೀರಿ. ವೇದವ್ಯಾಸದೇವರ ಮಾತಿನ ನಿಜವಾದ ಅರ್ಥ ಏನು ಅದನ್ನು ತಿಳಿದುಕೊಳ್ಬೇಕು. ಮುಕುಂದಸ್ಯ ಸಕರ್ನಿಶಮ್ಯ ಮಂದಃ ಪತೇತ್ ಕಿಂ ಪುನರಚ್ಯುತಂ ತಂ ನಿಂದನ್ನಿತಿ ಹ್ಯಾಲಪತಶುಕಸ್ಯ ಕಿಂ ದ್ವೇಷತೋ ಮುಕ್ತಿರಿತಿ ಸ್ಮಹೃದ್ಯಂ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ವಾ ತತೋ ನಾಪೈತಿ ಯಸ್ಸೋಪಿ ಯಾತ್ಯಧ ಸುಕೃತಾಚ್ಯುತಃ. ಯಾರು ಭಗವಂತನ ನಿಂದನೆಯನ್ನು ಕೇಳ್ತಾನೆ, ನಿಂದನೆಯನ್ನು ಮಾಡ್ತಾನೆ, ನಿಂದನೆ ಎಲ್ಲಿ ನಡೀತಾ ಇದೆ ಅಂತಹ ಸ್ಥಳದಲ್ಲಿ ಇರ್ತಾನೆ, ಆ ನಿಂದನೆಯನ್ನು ಕೇಳಿಕೊಂಡು ಅಲ್ಲೇ ಇರ್ತಾನೆ, ಅಂಥವನು ಎಲ್ಲ ಪುಣ್ಯಗಳನ್ನು ಕಳೆದುಕೊಂಡು ಅವನು ನಿರಯಭಾಜನನಾಗ್ತಾನೆ, ಯಾತ್ಯಧಃ ಅಧೋಗತಿಯನ್ನು ಹೊಂದುತ್ತಾನೆ. ಇದನ್ನು ಶುಕಾಚಾರ್ಯ ಹೇಳ್ತಾರೆ. ನಿಂದನೆಯನ್ನು ಕೇಳಿದರೆ ಸಾಕು ಅವನು ಅಧೋಗತಿಯನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇರುವಾಗ, ನಿಂದನೆಯನ್ನೇ ಮಾಡ್ತಾ ಇರುವಂಥವರು, ದ್ವೇಷವನ್ನೇ ಮಾಡ್ತಾ ಇರುವಂಥವರು ಅವರು ಸದ್ಗತಿಯನ್ನು ಹೊಂದುತ್ತಾರೆ ಅಂತನ್ನೋದು ಶುಕಾಚಾರ್ಯರಿಗೆ ವೇದವ್ಯಾಸದೇವರಿಗೆ ಹೇಗೆ ಸಮ್ಮತ ಆಗಲಿಕ್ಕೆ ಸಾಧ್ಯ? ಅಲ್ಲ, ಮತ್ತೆ ವೇದವ್ಯಾಸದೇವರು ಶುಕಾಚಾರ್ಯ ಇಲ್ಲಿ ಹೇಳಿದಾರಲ್ಲ ಅಂತಂದರೆ, ಹೇಳಿದ್ದಾರೆ ಅಂತಂದರೆ ಅದಕ್ಕೆ ಏನು ಅರ್ಥ ಅಂತ ವಿಚಾರ ಮಾಡಬೇಕಲ್ಲ. ವೇದವೂ ಹೇಳಿದೆ, ಆಪೋ ಬ್ರುವನ್ ಮೃದ ಬ್ರವೀತ್. ಏನರ್ಥ? ಮಣ್ಣು ಮಾತಾಡಿತು, ನೀರು ಮಾತಾಡಿತು. ಹಾಗೆ ಅರ್ಥ ತಿಳ್ಕೊಳ್ತೀರಾ? ನೀರು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮಣ್ಣು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ವೇದ ಹೇಳ್ತಾ ಇದೆ, ಹಾಗೆ ತೊಗೊಂಡ್ಬಿಡೋದಾ? ಹಾಗೆ ತಗೊಳ್ಬಾರದು ಅಂತ ವೇದವ್ಯಾಸದೇವರೇ ತಿಳಿಸಿಕೊಡ್ತಾರೆ. ಮಣ್ಣು ಮಾತಾಡಿತು ಅಂತ ವೇದ ಹೇಳಿದರೆ ಮಣ್ಣು ಮಾತಾಡಿತು ಅಂತ ತಿಳ್ಕೊಳ್ಬೇಡಿ. ಮಣ್ಣಿಗೆ ಅಭಿಮಾನಿನಿಯಾದಂತಹ ದೇವತೆ ಧರಾದೇವಿ ಮಾತಾಡಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳಿ. ಓಂ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ ಓಂ. ಇದು ಅದರ ಅಭಿಪ್ರಾಯವೇ ಹೊರತಾಗಿ ಮಣ್ಣು ಮಾತಾಡಿತು ಅಂತ ಅರ್ಥ ಅಲ್ಲ. ಹಾಗಾದರೆ ಇದ್ದ ಮಾತನ್ನು ನೇರವಾಗಿ ತಗೊಂಡು ಹಾಗೆ ಅರ್ಥ ಮಾಡೋದಲ್ಲ. ಯಾರ್ದೋ ಮನೆಗೆ ಹೋಗ್ತೇನೆ, ಊಟಕ್ಕೆ ಹೋಗ್ತೇನೆ ಅಂತಂದರೆ, ಹೋಗ್ತೀಯ, ಹೋಗಿ ಸಾಯ್ ಅಂತ ಅಪ್ಪ ಹೇಳ್ತಾನೆ. ಏನರ್ಥ ಅದಕ್ಕೆ? ಅವನು ಸಾಯಬೇಕು ಅಂತ ಅರ್ಥನಾ? ಹೋಗಬೇಕು ಅಂತ ಅರ್ಥನಾ? ಏನರ್ಥ ಅದಕ್ಕೆ? ಹಾಗರ್ಥ ಅಲ್ಲ ತಾನೇ.
ಆ ಮಾತಿನ ನೇರವಾದ ಅರ್ಥವನ್ನು ಸ್ವೀಕಾರ ಮಾಡೋದಲ್ಲ. ಕೆಲವು ಸಂದರ್ಭಗಳಲ್ಲಿ ಯಾವ ಸಂದರ್ಭ ಇದೆ, ಏನಿದೆ, ಯಾಕಿಂತಹ ಮಾತು ಬಂತು ಅನ್ನೋದನ್ನು ನೋಡಿ ಅರ್ಥ ಮಾಡಿಕೊಳ್ಬೇಕು ತಾನೆ. ಹಾಗೆ ವೇದ ಹೇಳ್ತಾ ಇದೆ ಅಂದರೆ ಯಾಕೆ ಹಾಗೆ ಹೇಳ್ತಾ ಇದೆ ಅನ್ನೋದನ್ನು ನೋಡಿ ತಿಳಿದುಕೊಳ್ಬೇಕು ತಾನೆ. ಹಾಗೆ ಈ ಮಾತು ಕೂಡ ಬಂದಿದೆ ಅನ್ನೋದನ್ನು ವಿಚಾರ ಮಾಡಬೇಕು. ಹಾಗಾದರೆ ಇಲ್ಲಿ ವಸ್ತುಸ್ಥಿತಿ ಏನು, ವೇದವ್ಯಾಸರ ಮಾತಿನ ಅರ್ಥ ಏನು, ಇದೆರಡನ್ನು ತಿಳಿಬೇಕು. ವಸ್ತುಸ್ಥಿತಿ ಏನಿಲ್ಲಿ, ಸದ್ಗತಿಯನ್ನು ಹೊಂದಿದ್ದು ಹೌದೋ ಅಲ್ಲೋ? ವಾದಿರಾಜರಂತಾರೆ ಸದ್ಗತಿಯನ್ನು ಹೊಂದಿದ್ದು ಹೌದು. ಯಾರು ದ್ವೇಷವನ್ನು ಮಾಡಿರುವಂತಹ ಪೂತನ ಸದ್ಗತಿಯನ್ನು ಹೊಂದಿದ್ದಾಳ? ಇಲ್ಲ. ಅಲ್ಲಿ ಇಬ್ಬರು ಜೀವರಿದ್ದಾರೆ. ಪೂತನ ಶರೀರದಲ್ಲಿ ಇಬ್ಬರು ಜೀವರಿದ್ದಾರೆ, ಒಂದು ಸಜ್ಜೀವ ಮತ್ತೊಂದು ದುರ್ಜೀವ. ಸಜ್ಜೀವ ಯಾರು? ಉರ್ವಶಿ. ದುಷ್ಟ ಜೀವ ತಾಟಕ. ಸಜ್ಜೀವ ಸದ್ಗತಿಯನ್ನು, ದುರ್ಜೀವ ದುರ್ಗತಿಯನ್ನು ಹೊಂದ್ತಾ ಇದ್ದಾರೆ. ಅಲ್ಲ, ಇದೇನು ಹೊಸದಾಗಿ ಹೇಳ್ತಾ ಇದ್ದೀರಲ್ಲ ನೀವು? ಒಂದು ಶರೀರದಲ್ಲಿ ಒಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯ, ಒಂದೇ ಶರೀರದಲ್ಲಿ ಇಬ್ಬಿಬ್ಬರಿರೋದು ಹೇಗೆ? ಇದು ಅಲೌಕಿಕವಾದ, ಇದನ್ನು ಹೇಗೆ ನಾವು ಒಪ್ಪಲಿಕ್ಕೆ ಸಾಧ್ಯ? ಒಬ್ಬ ಜೀವ ಒಂದು ಶರೀರದಲ್ಲಿದ್ದಾನೆ, ಜೀವನೇ ಇಲ್ಲ, ಶರೀರಕ್ಕಿಂತ ಬೇರೆ ಆತ್ಮನೇ ಇಲ್ಲ ಅಂತನ್ನುವ ವಾದಗಳೆಲ್ಲ ಇವೆ. ಇರಲಿ, ಆದರೆ ಆತ್ಮನನ್ನು ನಾವು ಅಂಗೀಕಾರ ಮಾಡ್ತೇವೆ. ಆತ್ಮ ಇದ್ದಾನೆ, ಪುನರ್ಜನ್ಮ ಇದೆ, ಎಲ್ಲವೂ ಕೂಡ ಸರಿ. ಆದರೆ ಒಂದು ಶರೀರದಲ್ಲಿ ಇಬ್ಬರು ಜೀವರು ಹೇಗೆ? ವಾದಿರಾಜರಂತಾರೆ, ಯಥಾ ಗೃಹಾವಿಷ್ಟ ಕಲೇವರೇ ದ್ವೌ ಕೃತಾಭಿಮಾನ ವಿಹಚೇತನೌಸ್ತಃ ತಥೈವ ಕಂಸಾದಿ ಶರೀರ ಸಂಸ್ಥೌ ಶುಭಾಶುಭೌ ದ್ವೌ ಸುಖ ದುಃಖ ಭಾಜೌ. ಒಬ್ಬ ವ್ಯಕ್ತಿ ಭೂತಾವೇಶ ಆದದ್ದನ್ನು ಒಪ್ತೀರಾ ನೀವು? ಭೂತಾವೇಶ ಆದಾಗ ಒಬ್ಬನೇ ಇರ್ತಾನೆ? ಮೊದಲೊಬ್ಬನೇ ಇರ್ತಾನೆ, ಅವನಿದ್ದೇ ಇದ್ದಾನೆ, ಅವನೇನು ಶರೀರವನ್ನು ಬಿಟ್ಟು ಹೋಗಲಿಲ್ಲ. ಆದರೆ ಇನ್ನೊಂದು ಭೂತ ಹೊಕ್ಕಿದೆ. ಭೂತ ಹೊಕ್ಕಿದೆ ಅಂತ ಯಾಕೆ ಹೇಳೋದು? ಇಲ್ಲಿಯ ತನಕ ಅವನಿದ್ದ ನಡತೆನೇ ಬೇರೆ, ಈಗಿರೋ ನಡತೆನೇ ಬೇರೆ, ಭಯನೇ ಆಗಿ ಹೋಗುತ್ತೆ ಅವನು ಮಾಡೋ ಕೆಲಸಗಳನ್ನು ನೋಡಿದರೆ. 2 ಚಪಾತಿಗಳನ್ನು ತಿನ್ನಲಿಕ್ಕಾಗದೇ ಇರುವಂತಹ ವ್ಯಕ್ತಿ 15-20 ಚಪಾತಿ ತಿಂದರೆ ಇನ್ನೂ ಬೇಕು ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಇದು ಇವನ ವ್ಯಾಪಾರ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಕಬ್ಬಿಣವನ್ನೆಲ್ಲ ಬಗ್ಗಿಸಿ ಏರನೆಲ್ಲ ವ್ಯಾಪಾರಗಳನ್ನು ಮಾಡೋದನ್ನು ನೋಡಿದರೆ ಇದು ಭೂತಾವೇಶ ಆದದ್ದು ನಿಶ್ಚಿತ ಅಂತ ನಮಗೆ ಗೊತ್ತಾಗಿಬಿಡುತ್ತೆ. ಇದನ್ನು ಅಂಗೀಕಾರ ಮಾಡಲಿಕ್ಕಾಗತ್ತೆ. ಅಂದರೆ ಒಂದು ಶರೀರದಲ್ಲಿ ಭೂತ ಹೊಕ್ಕಾಗ ಇಬ್ಬರು ಜೀವರಿದ್ದಾರೆ ಅಂತನ್ನೋದು ನಿಮಗೆ ಗೊತ್ತಾಯ್ತಾನೆ. ಅಲ್ಲಿ ಇಬ್ಬರಿದ್ದಾರೆ ಅಂತಾದರೆ ಇಲ್ಲಿ ಇಬ್ಬರಿಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಅದೇ ರೀತಿಯಲ್ಲಿ ಅಲ್ಲಿ ಇಬ್ಬ ಜೀವರು ಹೇಗಿದ್ದಾರೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಕಂಸನಲ್ಲಿ ಆಗಲಿ, ಪೂತನೆಯಲ್ಲಾಗಲಿ, ಶಿಶುಪಾಲನಲ್ಲಾಗಲಿ, ದಂತವಕ್ರನಲ್ಲಾಗಲಿ ಇಲ್ಲಿ ಇಬ್ಬಿಬ್ಬರು ಜೀವರಿದ್ದಾರೆ. ಒಬ್ಬ ಸಜ್ಜೀವ, ಇನ್ನೊಬ್ಬ ದುರ್ಜೀವ. ಆ ವ್ಯಾಪಾರಗಳೇ ಹಾಗೆ. ಆ ವ್ಯಾಪಾರಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅದರಿಂದ ಇಬ್ಬರು ಜೀವರಿದ್ದಾರೆ. ಹಿರಣ್ಯಕಶಿಪು ನೋಡಿ, ಹಿರಣ್ಯಾಕ್ಷ ಸತ್ತಾಗ ಎಂಥ ಉಪದೇಶವನ್ನು ಮಾಡ್ತಾನೆ. ಆ ಉಪದೇಶವನ್ನು ಕೇಳಿದರೆ ಆಶ್ಚರ್ಯ ಆಗುತ್ತೆ. ಯಾಕಮ್ಮ ಅಷ್ಟು ವಿಚಾರ ಮಾಡ್ತಾ ಇದ್ದಿ ಅಂತ ದಿತಿದೇವಿಯನ್ನು ಕುರಿತು, ತಾಯಿಯನ್ನು ಕುರಿತು ಉಪದೇಶ ಮಾಡ್ತಾನೆ. ಯಮಧರ್ಮರಾಜರು ವಟುರೂಪದಲ್ಲಿ ಬಂದು ಉಶಿನರ ದೇಶದ ಅರಸ ಸತ್ತಾಗ ಅವನ ಪರಿವಾರದವರಿಗೆ ಏನೆಲ್ಲ ಹೇಳಿದರೋ ಆ ಕಥೆಗಳನ್ನೆಲ್ಲ ಹೇಳಿ ಎಂತಹ ತಾತ್ವಿಕ ಉಪದೇಶವನ್ನು ಮಾಡ್ತಾನೆ. ಇದನ್ನು ಕೇಳಿದರೆ ಎಂತಹ ಮಹಾತ್ಮ ಇಲ್ಲಿದ್ದಾನೆ ಅಂತ ಅನಿಸುತ್ತೆ. ಮರುಕ್ಷಣದಲ್ಲೇ ಬನ್ನಿ ಎಲ್ಲ ದೈತ್ಯರನ್ನು ಸೇರಿಸಿಕೊಂಡು ಆ ಹರಿ ಎಷ್ಟೆಲ್ಲ ಮಾಡಿದ್ದು ಅವನನ್ನು ಬಿಡಬಾರ್ದು, ಏನಾದರೂ ಮಾಡಿ ನಾವು ಅವನಿಗೆ ಪ್ರತೀಕಾರವನ್ನು ಸಲ್ಲಿಸಬೇಕು ಅಂತ ಪ್ರತೀಕಾರದ ಬುದ್ಧಿಯನ್ನು ತೋರಿಸ್ತಾನೆ. ಇದು ಹೇಗೆ ಸಾಧ್ಯ? ಇದು ಇಬ್ಬರು ಜೀವರಿರೋದರಿಂದಲೇ ಸಾಧ್ಯ. ಹೀಗೆ ಅತ್ಯಂತ ವಿರುದ್ಧವಾದ ಸ್ವಭಾವದ ಇಬ್ಬರು ಜೀವರು, ಒಬ್ಬ ಸಜ್ಜೀವ ಇನ್ನೊಬ್ಬ ದುರ್ಜೀವ ಅಂಥವರು ಈ ಕಂಸನಲ್ಲಿ ಭೃಗು ಋಷಿಗಳು, ಕಾಲನೇಮಿ ಅಂತ ಇಬ್ಬರು. ಶಿಶುಪಾಲನಲ್ಲಿ ಜಯ, ಅದೇ ರೀತಿಯಲ್ಲಿ ಇನ್ನೊಬ್ಬ ಅಸುರ. ಪೂತನ ಇವಳಲ್ಲಿಯೂ ಕೂಡ ಉರ್ವಶಿ ಮತ್ತು ತಾಟಕ ಅಂತ ಹೀಗೆ ಇವರಲ್ಲಿ ಇಬ್ಬರು ಜೀವರು ಇರೋದರಿಂದ ಇಂತಹ ಒಳ್ಳೆಯದು ಕೆಟ್ಟದ್ದು ಈ ಎರಡೂ ಕೂಡ ವಿರುದ್ಧವಾದದ್ದು ಒಟ್ಟೊಟ್ಟಿಗೆ ನಡೀತಾ ಇವೆ. ನಚೋಗ್ರ ಶಾಪಾದ ಸುರತ್ವಮೇಷಾಂ ವಿಹಾಯ ದುಷ್ಟಂ ಕಮಪಿ ಸ್ವನಿಷ್ಠಂ ಯತೋಭಿಶಪ್ತೇಪಿ ನೃಪೇ ತದೇತತ್ ಅಭೂತ್ಪುರಾ ಕಿಂಕರ ದೈತ್ಯಯೋಗಾತ್.
ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಇಲ್ಲೊಂದು ಪ್ರಶ್ನೆಯನ್ನು ಮಾಡಬಹುದು. ಏನು ಪ್ರಶ್ನೆ? ಜೀವದ್ವಯಾವೇಶವನ್ನು ಒಪ್ಪದೇ ಇರುವವರು ಒಂದು ಪ್ರಶ್ನೆಯನ್ನು ಮಾಡಬಹುದು. ಈಗ ಸನಕಾದಿಗಳು ಶಾಪವನ್ನು ಕೊಟ್ಟರು, ನೀವು ಅಸುರರಾಗಿ ಹುಟ್ಟಿ ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಯಾರಿಗೆ? ಜಯ ವಿಜಯರಿಗೆ. ಆದ್ದರಿಂದ ಶಾಪದಿಂದಾಗಿ ಅವರೇ ಅಸುರರಾಗಿದ್ದಾರೆ ಅಂತ ಯಾಕೆ ಹೇಳಬಾರದು? ಜಯ ವಿಜಯರು ಸಜ್ಜೀವರೇ ಶಾಪದಿಂದ ಅಸುರರಾಗಿದ್ದಾರೆ ಅಂತ ಹೇಳೋಣ, ಏನು ಸಮಸ್ಯೆನೇ ಇಲ್ಲಲ್ಲ. ಜೀವದ್ವಯಾವೇಶವನ್ನು ಒಪ್ಪುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಅದಕ್ಕೆ ವಾದಿರಾಜರಂತಾರೆ, ಶಾಪದಿಂದ ಸಜ್ಜೀವ ದುರ್ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ದುಷ್ಟ ವ್ಯಾಪಾರವನ್ನು ಮಾಡಬಹುದು, ಅವನೇ ದುಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಇನ್ನೊಬ್ಬರು ಸೇರಿಕೊಳ್ಳಬೇಕೇ ಹೊರತಾಗಿ ಆ ಸಜ್ಜೀವನೇ ಅವನೇ ದುಷ್ಟ ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಭಾಗವತದ್ದೇ ಒಂದು ಉದಾಹರಣೆಯನ್ನು ವಾದಿರಾಜರು ಕೊಡ್ತಾರೆ. ನೋಡಿ ಎಷ್ಟೆಷ್ಟು ಉದಾಹರಣೆಗಳನ್ನು ಕೊಡ್ತಾರೆ, ಎಷ್ಟು ಸೂಕ್ಷ್ಮವಾದಂತಹ ವಿಮರ್ಶೆಗಳು. ಇದು ಪೂರ್ತಿ ಇದು ಎಷ್ಟು ಸೊಗಸಾಗಿ ವಾಕ್ಯಾರ್ಥದ ವಿಷಯ ಇದು. ಈ ವಾಕ್ಯಾರ್ಥದ ವಿಷಯವನ್ನು ಈ ಕಾವ್ಯದಲ್ಲಿ ವಾದಿರಾಜರು ಅಷ್ಟೇ ರಮಣೀಯವಾಗಿ ಕಾವ್ಯಮಯವಾಗಿ ಈ ವಿಷಯ ನಿರೂಪಣೆ ಮಾಡ್ತಾ ಇದ್ದಾರೆ. ಯಾರಿಗಾದರೂ ಅರ್ಥ ಆಗಬೇಕು, ಅಷ್ಟು ಸೊಗಸಾಗಿ ಸರಳವಾಗಿ ಈ ವಿಷಯವನ್ನು ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಭಾಗವತದಲ್ಲಿ ಬರುವಂತಹ ಪ್ರಸಂಗ, ಕಲ್ಮಾಶಪಾದ ಅಂತ ಒಬ್ಬ ರಾಜ. ಅವನು ಕಲ್ಮಾಶಪಾದ ಅಂತ ಆದದ್ದು ಯಾಕೆ? ಆ ರಾಜ ಅವನು ಶ್ರಾದ್ದವನ್ನು ಮಾಡುವಾಗ ವಸಿಷ್ಠರಿಗೆ ಅಡಿಗೆಯವನ ಅಚಾತುರ್ಯದಿಂದ, ಅವನ ದುರ್ಬುದ್ಧಿಯಿಂದ, ಅವನು ಮಾಡಿರೋ ದುರ್ವ್ಯಾಪಾರದಿಂದ ನರಮಾಂಸ ಎಲೆ ಮೇಲೆ ಬೀಳುತ್ತೆ. ಸಿಟ್ಟು ಬರುತ್ತೆ ಅವರಿಗೆ, ವಸಿಷ್ಠರಿಗೆ. ನೀನು ನರಮಾಂಸವನ್ನು ಹಾಕ್ತಾ ಇದ್ದೀಯ, ಅದರಿಂದ ನಿನಗೆ ಶಾಪವನ್ನು ಕೊಡ್ತೀನಿ, ನೀನು ರಾಕ್ಷಸನಾಗು ಅಂತ ಶಾಪವನ್ನು ಕೊಡ್ತಾರೆ. ಶಾಪವನ್ನು ಕೊಟ್ಟರೆ ಆವಾಗ ರಾಕ್ಷಸನಾಗು ಅಂತ ಅವ್ರು ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟರೆ ಇವನಿಗೆ ಸಿಟ್ಟು ಬರುತ್ತೆ, ನಾನೇನು ತಪ್ಪು ಮಾಡಲಿಲ್ಲ, ನನಗದು ಗೊತ್ತಿಲ್ಲ, ಯಾರೋ ಏನೋ ಮಾಡಿದ ತಪ್ಪಿಗೆ ನನ್ನನ್ನು ನೀವು ಗುರಿ ಮಾಡಿಕೊಂಡು ನನಗೆ ಶಾಪವನ್ನು ಕೊಡ್ತಾ ಇದ್ದೀರಿ, ಆದರೆ ನಿಮಗೆ ನಾನು ಶಾಪವನ್ನು ಕೊಡ್ತೇನೆ ಅಂತ ಕೈಯಲ್ಲಿ ನೀರು ಹಿಡ್ಕೊಳ್ತಾನೆ, ಅಭಿಮಂತ್ರಣ ಮಾಡ್ತಾನೆ. ಅಷ್ಟೊತ್ತಿಗೆ ಹೆಂಡತಿ ತಡೀತಾಳೆ, ಯಾಕ್ರಿ, ಯಾವ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು? ಗುರುಗಳಿಗೆ ಶಾಪವನ್ನು ಕೊಡ್ತಾ ಇದ್ದೀರಾ? ರಾಕ್ಷಸರಾಗಿ ಕೆಲವು ದಿವಸ ಇದ್ದು ಬರಬಹುದು, ಗುರುಗಳಿಗೆ ಶಾಪವನ್ನು ನೀವು ನೀಡಿದರೆ ನೀವು ಅಧಪಾತವನ್ನು ಹೊಂತೀರಿ, ಮತ್ತು ನೀವು ಮೇಲೆ ಏಳಲಿಕ್ಕೆ ಸಾಧ್ಯ ಇಲ್ಲ, ಮಾಡಬೇಡಿ ಇಂತಹ ಕೆಲಸವನ್ನು ಅಂತ ಎಚ್ಚರಿಕೆಯನ್ನು ಹೆಂಡತಿ ನೀಡುತ್ತಾಳೆ. ನೋಡಿ ಹೆಂಡತಿಯ ಕಾರ್ಯ ಎಂಥದ್ದು. ತತ್ಕ್ಷಣದಲ್ಲಿ ಅವನಿಗೆ ಎಚ್ಚರ ಆಗತ್ತೆ, ನಾನು ಮಾಡ್ತಾ ಇರೋ ತಪ್ಪು ಅಂತ ಅನಿಸುತ್ತೆ. ಅವನು ಆ ನೀರನ್ನು ತನ್ನ ಕಾಲ ಮೇಲೆ ಹಾಕ್ಕೊಂಡ್ಬಿಡ್ತಾನೆ. ಕಾಲು ಸುಟ್ಟು ಹೋಗತ್ತೆ, ಕಪ್ಪಾಗತ್ತೆ, ಕಲ್ಮಾಶಪಾದ ಅಂತ. ಆಮೇಲೆ ಗುರುಗಳ ಶಾಪದ ಪ್ರಭಾವದಿಂದ ರಾಕ್ಷಸನಾಗ್ತಾನೆ ಅಂತ ಇದೆ. ಏನು ಹೇಳ್ತಾರಲ್ಲಿ ರಾಕ್ಷಸನಾಗ್ತಾನೆ ಅಂತಂದರೆ, ಅವನೇ ರಾಕ್ಷಸನಾದದ್ದಲ್ಲ, ಅವನು ರಾಕ್ಷಸ ಶರೀರವನ್ನು ಹೊಂದುತ್ತಾನೆ. ಆ ಶರೀರದಲ್ಲಿ ಕಿಂಕರ ಅಂತನೊಬ್ಬ ದೈತ್ಯ ಇರುತ್ತಾನೆ, ಅದರಿಂದಾಗಿ ಅಂತಹ ರಾಕ್ಷಸ ಶರೀರ ಅವನಿಗೆ ಬರುತ್ತದೆ. ಶಾಪದ ಪ್ರಭಾವದಿಂದ ಇವನೇ ರಾಕ್ಷಸನಾಗಿ ಬಿಡಲಿಲ್ಲ, ರಾಕ್ಷಸನ ಶರೀರದಲ್ಲಿ ಇವನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕಿಂಕರ ಅನ್ನುವ ದೈತ್ಯ ಇರುವ ಶರೀರದಲ್ಲಿ ಈ ಕಲ್ಮಾಶಪಾದನ ಪ್ರವೇಶ ಆಗಿದೆ. ಹಾಗಾದರೆ ದುರ್ಜೀವರಿರುವಂತಹ ಆ ಅಸುರ ಶರೀರದಲ್ಲಿ ಸಜ್ಜೀವರ ಪ್ರವೇಶ, ಹೊರತಾಗಿ ಸಜ್ಜನರೇ ದುಷ್ಟರಾಗಿ ಬಿಡಲ್ಲ. ಈ ಮಾತುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ವೇದವ್ಯಾಸ ದೇವರ ಮಾತಿನ ಆಂತರ್ಯ ಏನು ಅಂತ ನಮಗೆ ತಿಳಿಯುತ್ತೆ. ಹಾಗಾದರೆ ವೇದವ್ಯಾಸ ದೇವರು ನೇರವಾಗಿ ಹಾಗೆ ಹೇಳಬಹುದಾಗಿತ್ತು. ನೀವು ಇಷ್ಟು ಹೇಳ್ತಾ ಇದ್ದೀರಿ, ನಿಮಗೇನು ಆಧಾರ? ವೇದವ್ಯಾಸರು ಹಾಗೆ ಹೇಳಲಿಲ್ಲ, ಅವ್ರು ನೇರವಾಗಿ ಹೇಳಿದ್ದೇ ಬೇರೆ ವಿಚಾರ. ಆದರೆ ನೀವು ಹೀಗೆ ಹೇಳ್ತಾ ಇದ್ದೀರಿ, ನಿಮಗೇನು ಆಧಾರ? ವೇದವ್ಯಾಸರು ಯಾಕೆ ಹಾಗೆ ಹೇಳಲಿಲ್ಲ? ವೇದವ್ಯಾಸರ ಮಾತಿನ ಆಂತರ್ಯ ಏನು ಅನ್ನುವ ಜಿಜ್ಞಾಸೆಗಳು ನಮಗೆ ಹಾಗೆ ಉಳಿತವೆ. ಅದಕ್ಕೆ ವಾದಿರಾಜರು ಏನು ಉತ್ತರವನ್ನು ನೀಡುತ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಎಲ್ಲ ಸಜ್ಜನರಿಗೂ ಶ್ರೀಕೃಷ್ಣನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.